ಟೈಮ್ ಟ್ರಾವೆಲ್ ಎಂಬುದು ಸಿನಿಮಾಗಳಲ್ಲಿ ಮಾತ್ರವಲ್ಲ, ವಿಜ್ಞಾನದಲ್ಲೂ ಒಂದು ರೋಮಾಂಚಕ ವಿಷಯ. ಐನ್ಸ್ಟೈನ್ ರವರ ಸಾಪೇಕ್ಷತಾ ಸಿದ್ಧಾಂತ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಇತರ ವೈಜ್ಞಾನಿಕ ತತ್ವಗಳ ಪ್ರಕಾರ ಭವಿಷ್ಯಕ್ಕೆ ಪ್ರಯಾಣ ಮಾಡುವುದು ಸಾಧ್ಯವಿದೆ. ಆದರೆ ಭೂತಕಾಲಕ್ಕೆ ಹೋಗುವುದು ಇನ್ನೂ ಒಂದು ದೊಡ್ಡ ರಹಸ್ಯ ಮತ್ತು ಸವಾಲು. ಈಗ ನಾವು ಕೆಲವು ಸಾಧ್ಯವಿರುವಂಥ ವಿಧಾನಗಳನ್ನು ರೋಚಕವಾಗಿ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ. ಇದು ಕೇವಲ ಕಲ್ಪನೆಯಲ್ಲ, ನಿಜವಾದ ವಿಜ್ಞಾನದ ಆಧಾರದ ಮೇಲೆ. ನಂಬರ್ 1, ವೇಗದ ಮೂಲಕ ಟೈಮ್ ಡೈಲೇಷನ್ ಥ್ರೂ ಸ್ಪೀಡ್. ಐನ್ಸ್ಟೈನ್ ರವರ ವಿಶೇಷ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ವೇಗ ಹೆಚ್ಚಾದಷ್ಟು ಸಮಯ ನಿಧಾನಗೊಳ್ಳುತ್ತೆ. ಬೆಳಕಿನ ವೇಗಕ್ಕೆ ಅಂದರೆ ಸುಮಾರು 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ಈ ವೇಗಕ್ಕೆ ಹತ್ತಿರವಾಗಿ ಪ್ರಯಾಣಿಸಿದರೆ ನಿಮ್ಮ ಸಮಯ ಭೂಮಿಯ ಸಮಯಕ್ಕಿಂತ ಬಹಳಷ್ಟು ಹಿಂದುಳಿದಂತೆ ಆಗುತ್ತೆ. ಇದನ್ನು ಟೈಮ್ ಡೈಲೇಷನ್ ಎಂದು ಕರೆಯುತ್ತಾರೆ. ಪ್ರಾಯೋಗಿಕವಾಗಿ ಇದು ಉಪಗ್ರಹಗಳಲ್ಲಿ, ಹೈಸ್ಪೀಡ್ ಪಾರ್ಟಿಕಲ್ ಆಕ್ಸಿಲೇಟರ್ಗಳಲ್ಲಿ ಮತ್ತು ಏರೋಪ್ಲೇನ್ಗಳಲ್ಲಿ ದೃಢಪಟ್ಟಿದೆ. ಆದರೆ ಮನುಷ್ಯರಿಗೆ ಇದು ಇನ್ನೂ ದೂರದ ಕನಸು, ಏಕೆಂದರೆ ಅಂತಹ ವೇಗಕ್ಕೆ ಅಗಾಧವಾದ ಶಕ್ತಿ ಮತ್ತು ತಂತ್ರಜ್ಞಾನ ಬೇಕು. ಇದು ಕೇವಲ ಸಿದ್ಧಾಂತವಲ್ಲ. ಉದಾಹರಣೆಗೆ ಟ್ವಿನ್ ಪ್ಯಾರಡಾಕ್ಸ್ ಮತ್ತು ಅಪೋಲೋ ಅಂತರಿಕ್ಷ ಯಾತ್ರಿಗಳು. ಇಬ್ಬರು ಅವಳಿ ಸಹೋದರರು, ಅಶೋಕ್ ಮತ್ತು ಗಣೇಶ್. ಅಶೋಕ್ ಭೂಮಿಯಲ್ಲಿ ಉಳಿಯುತ್ತಾನೆ. ಗಣೇಶ್ ಒಂದು ಸ್ಪೇಸ್ ಶಿಪ್ನಲ್ಲಿ ಬೆಳಕಿನ ವೇಗದ 90% ವೇಗದಲ್ಲಿ 10 ವರ್ಷಗಳ ಕಾಲ ಪ್ರಯಾಣ ಮಾಡಿ ಹಿಂದಿರುಗುತ್ತಾನೆ. ಆಗ ಗಣೇಶ್ಗೆ ಕೇವಲ 4 ವರ್ಷಗಳು ಕಳೆದಂತೆ ತೋರುತ್ತೆ, ಆದರೆ ಅಶೋಕ್ಗೆ 10 ವರ್ಷಗಳು ಕಳೆದಿರುತ್ತೆ. ಈ ರೀತಿ ನಿಜಕ್ಕೂ ಸಂಭವಿಸಿದೆ. ಕಲ್ಪಿಸಿಕೊಳ್ಳಿ, ಗಣೇಶ್ ಹಿಂದಿರುಗಿದಾಗ ಅಶೋಕ್ ತನ್ನ ಮಕ್ಕಳೊಂದಿಗೆ ಆಟವಾಡ್ತಾ ಇರ್ತಾನೆ, ಆದರೆ ಗಣೇಶ್ ಇನ್ನೂ ಕಾಲೇಜು ವಯಸ್ಸಿನಂತೆ ಕಾಣ್ತಾ ಇರ್ತಾನೆ. ಹೌದು, ಅಪೋಲೋ ಅಂತರಿಕ್ಷ ಯಾತ್ರಿಗಳು ಚಂದ್ರನ ಮೇಲೆ ಹೋಗಿ ಬಂದಾಗ ಅವರ ಗಡಿಯಾರಗಳು ಭೂಮಿಯ ಗಡಿಯಾರಕ್ಕಿಂತ ನ್ಯಾನೋ ಸೆಕೆಂಡುಗಳಲ್ಲಿ ನಿಧಾನವಾಗಿದ್ದವು. ಮತ್ತೊಂದು ಉದಾಹರಣೆ ಎಂದರೆ ಡಾಕ್ಟರ್ ಹೂ. ಕಲ್ಪಿಸಿಕೊಳ್ಳಿ, ಒಬ್ಬ ಸಾಹಸಿ ವಿಜ್ಞಾನಿ ಡಾಕ್ಟರ್ ಕಿರಣ್ ತನ್ನ ಟಾರ್ಡಿಸ್ ಲೈಕ್ ರಾಕೆಟ್ನಲ್ಲಿ ಬ್ರಹ್ಮಾಂಡದ ಅಂಚಿಗೆ ಪ್ರಯಾಣಿಸುತ್ತಾನೆ. ಹಿಂದಿರುಗಿದಾಗ ಅವನ ಸ್ನೇಹಿತರೆಲ್ಲ ವೃದ್ಧರಾಗಿರುತ್ತಾರೆ, ಆದರೆ ಅವನು ಇನ್ನೂ ಕೂಡ ಯುವಕ. ಇದು ಡಾಕ್ಟರ್ ಹೂ ಸೀರೀಸ್ನಂತೆ, ಆದರೆ ನಿಜವಾದ ವಿಜ್ಞಾನದೊಂದಿಗೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಮ್ಯೂಯಾನ್ ಪಾರ್ಟಿಕಲ್ಸ್ಗಳಲ್ಲಿ ಈ ಡೈಲೇಷನ್ ಅನ್ನು ಕಾಣಬಹುದು. ನೆಕ್ಸ್ಟ್, ಗುರುತ್ವಾಕರ್ಷಣೆಯ ಮೂಲಕ ಟೈಮ್ ಡೈಲೇಷನ್ ಥ್ರೂ ಗ್ರಾವಿಟಿ. ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಬಲವಾದ ಗುರುತ್ವಾಕರ್ಷಣೆ ಸಮಯವನ್ನು ನಿಧಾನಗೊಳಿಸುತ್ತೆ. ಹೌದು, ಬ್ಲ್ಯಾಕ್ ಹೋಲ್ ಅಥವಾ ನ್ಯೂಟ್ರಾನ್ ಸ್ಟಾರ್ಗಳಂಥ ದಟ್ಟ ವಸ್ತುಗಳ ಹತ್ತಿರ ಸಮಯ ಬಹಳ ನಿಧಾನವಾಗುತ್ತೆ. ಇದು ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅನ್ನು ಬಗ್ಗಿಸುವುದರಿಂದ ಈ ರೀತಿ ಉಂಟಾಗುತ್ತೆ. ಉದಾಹರಣೆಗೆ ಇಂಟರ್ಸ್ಟೆಲ್ಲರ್ ಸಿನಿಮಾ ಮತ್ತು ಮಿಲ್ಲರ್ ಗ್ರಹ. ಸಿನಿಮಾದಲ್ಲಿ ಗಗನಯಾತ್ರಿ ಕೂಪರ್ ಒಂದು ಬ್ಲ್ಯಾಕ್ ಹೋಲ್ ಹತ್ತಿರ ಮಿಲ್ಲರ್ ಗ್ರಹಕ್ಕೆ ಹೋಗುತ್ತಾನೆ. ಅಲ್ಲಿ 1 ಗಂಟೆಯು ಭೂಮಿಯಲ್ಲಿ 7 ವರ್ಷಗಳಿಗೆ ಸಮನಾಗಿರುತ್ತೆ. ಸ್ವಲ್ಪ ದಿನಗಳ ನಂತರ ಕೂಪರ್ ಹಿಂದಿರುಗಿದಾಗ ಅವನ ಮಗಳು ವೃದ್ಧಳಾಗಿರುತ್ತಾಳೆ, ಆತ ಮಾತ್ರ ಅದೇ ರೀತಿ ಯುವಕನಾಗಿರುತ್ತಾನೆ. ಕಲ್ಪಿಸಿಕೊಳ್ಳಿ, ನೀವು ಬ್ಲ್ಯಾಕ್ ಹೋಲ್ ಹತ್ತಿರ 1 ದಿನ ಕಳೆದರೆ ಸಾಕು, ನಿಮ್ಮ ಸ್ನೇಹಿತರಿಗೆ ದಶಕಗಳು ಕಳೆದು ಭವಿಷ್ಯದಲ್ಲಿ ಇರುತ್ತಾರೆ ಮತ್ತು ನೀವು ಅವರ ಮೊಮ್ಮಕ್ಕಳೊಂದಿಗೆ ಆಟವಾಡಬಹುದು. ನೆಕ್ಸ್ಟ್, ವರ್ಮ್ ಹೋಲ್ ಎಂಬುದು ಸ್ಪೇಸ್ ಟೈಮ್ನಲ್ಲಿ ಒಂದು ಸುರಂಗದಂತೆ 2 ದೂರದ ಸ್ಥಳಗಳು ಅಥವಾ ಕಾಲವನ್ನು ಸಂಪರ್ಕಿಸುತ್ತದೆ. ಇದನ್ನು ಐನ್ಸ್ಟೈನ್ ರೋಸನ್ ಬ್ರಿಡ್ಜ್ ಎಂದು ಕರೆಯುತ್ತಾರೆ. ಇದು ಭವಿಷ್ಯ ಅಥವಾ ಭೂತಕಾಲಕ್ಕೆ ಶಾರ್ಟ್ ಕಟ್ ನೀಡಬಹುದು, ಆದರೆ ಈ ರೀತಿ ಸ್ಥಿರಗೊಳಿಸಲು ನೆಗೆಟಿವ್ ಎನರ್ಜಿ ಅಥವಾ ಎಕ್ಸೋಟಿಕ್ ಮ್ಯಾಟರ್ ಬೇಕು. ಇದು ಇನ್ನೂ ಪ್ರಯೋಗಶಾಲೆಯಲ್ಲಿ ಕಂಡುಹಿಡಿಯಲಾಗಿಲ್ಲ. ಇನ್ನು ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ಗಳ ಮೂಲಕ ಸಣ್ಣ ವರ್ಮ್ ಹೋಲ್ಸ್ಗಳನ್ನು ಸೃಷ್ಟಿಸಬಹುದು ಎಂದು ಸಿದ್ಧಾಂತಿಸಲಾಗಿದೆ ಮತ್ತು ಇದು ಬ್ರಹ್ಮಾಂಡದಲ್ಲಿ ನೈಸರ್ಗಿಕವಾಗಿ ಇರಬಹುದೆಂದು ವಿಜ್ಞಾನಿಗಳು ಊಹೆ ಮಾಡುತ್ತಾರೆ. ಉದಾಹರಣೆಗೆ ಅಂಜಲಿ ಮತ್ತು ಡೈನೋಸರ್. ಕಲ್ಪಿಸಿಕೊಳ್ಳಿ, ಒಬ್ಬಳು ಸಾಹಸಿ ಅನ್ವೇಷಕಿ ಅಂಜಲಿ ಒಂದು ವರ್ಮ್ ಹೋಲ್ ಮೂಲಕ ಪ್ರವೇಶಿಸಿ ಡೈನೋಸಾರ್ಸ್ಗಳ ಕಾಲಕ್ಕೆ ಹೋಗುತ್ತಾಳೆ. ಅಲ್ಲಿ ಟೀರೆಕ್ಸ್ನೊಂದಿಗೆ ಸ್ನೇಹ ಮಾಡಿ ಅದರ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ಹಿಂದಿರುಗುತ್ತಾಳೆ. ಇದು ಜುರಾಸಿಕ್ ಪಾರ್ಕ್ ಸಿನಿಮಾದಂತೆ. ಆದರೆ ವರ್ಮ್ ಹೋಲ್ಗಳು ನಿಜವಾಗಿ ಸೈದ್ಧಾಂತಿಕವಾಗಿ ಸಾಧ್ಯ ಕೂಡ. ಹೌದು, ಕಾಂಟ್ಯಾಕ್ಟ್ ಸಿನಿಮಾದಲ್ಲಿ ಫಾಸ್ಟರ್ ವರ್ಮ್ ಹೋಲ್ ಮೂಲಕ ಏಲಿಯನ್ಸ್ಗಳನ್ನು ಭೇಟಿಯಾಗುತ್ತಾಳೆ. ಈ ರೀತಿ ನೀವು ನಿಮ್ಮ ವರ್ಮ್ ಹೋಲ್ ಮೂಲಕ ಭೂತಕಾಲಕ್ಕೆ ಹೋಗಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಬಹುದು ಅಥವಾ ಮರಣ ಹೊಂದಿದಂಥ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡಿ ಅವರೊಂದಿಗೆ ಸಮಯ ಕಳೆಯಬಹುದು. ಆದರೆ ಟ್ವಿಸ್ಟ್, ಇದು ಪ್ಯಾರಡಾಕ್ಸ್ ಅನ್ನು ಉಂಟು ಮಾಡಬಹುದು. ಹ್ಯಾರಿ ಪಾಟರ್ನಂಥ ಮಾಂತ್ರಿಕ ವರ್ಮ್ ಹೋಲ್ ಬಳಸಿ ತನ್ನ ಎತ್ತವರ ಕಾಲಕ್ಕೆ ಹೋಗುತ್ತಾನೆ, ಅಲ್ಲಿ ಅವರೊಂದಿಗೆ ಸಮಯ ಕಳೆಯುತ್ತಾನೆ ಅಥವಾ ವೋಲ್ಡೆಮಾರ್ಟ್ನ ಉದಯವನ್ನೇ ತಡೆಯುತ್ತಾನೆ. ಆದರೆ ಇಲ್ಲಿಯೂ ಕೂಡ ಪ್ಯಾರಡಾಕ್ಸ್ನ ಸಮಸ್ಯೆ ಆಗಬಹುದು. ಅಂದರೆ ಒಂದು ವೇಳೆ ಅವನು ಭೂತಕಾಲ ಬದಲಿಸಿದರೆ ಭವಿಷ್ಯ ಹೇಗಾಗುತ್ತದೆ. ನೆಕ್ಸ್ಟ್, ದೂರದರ್ಶಕಗಳ ಮೂಲಕ ಭೂತಕಾಲವನ್ನು ನೋಡುವುದು. ಅಬ್ಸರ್ವಿಂಗ್ ದ ಪಾಸ್ಟ್ ಥ್ರೂ ಟೆಲಿಸ್ಕೋಪ್ಸ್. ಇದು ನಿಜವಾದ ಟೈಮ್ ಟ್ರಾವೆಲ್ ಅಲ್ಲ, ಆದರೆ ಭೂತಕಾಲದ ಬೆಳಕನ್ನು ಸೆರೆ ಹಿಡಿಯುವುದು. ಬೆಳಕು ದೂರದಿಂದ ಬರಲು ಸಮಯ ತೆಗೆದುಕೊಳ್ಳುತ್ತದೆ. ಹೀಗೆ ನಾವು ಭೂತಕಾಲವನ್ನು ನೋಡುತ್ತೇವೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ JWST ಇದನ್ನು ಇನ್ನಷ್ಟು ಆಳವಾಗಿ ಮಾಡುತ್ತೆ ಮತ್ತು ಇದು ಬ್ರಹ್ಮಾಂಡದ ಇತಿಹಾಸವನ್ನು ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ.
ಇದು ಒಂದು ರೀತಿಯ ಪ್ಯಾಸಿವ್ ಟೈಮ್ ಮೆಷಿನ್, ಏಕೆಂದರೆ ನಾವು ಕೇವಲ ನೋಡಬಹುದು ಆದರೆ ಸ್ಪರ್ಶ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಶೋಭಾ ಮತ್ತು ಅಬಲ್ ಟೆಲಿಸ್ಕೋಪ್. ಒಬ್ಬಳು ಖಗೋಳಶಾಸ್ತ್ರಜ್ಞೆ ಶೋಭಾ. ಅವಳು ಅಬಲ್ ಟೆಲಿಸ್ಕೋಪ್ ಅನ್ನು ಬಳಸಿ 13 ಬಿಲಿಯನ್ ಬೆಳಕಿನ ವರ್ಷಗಳ ದೂರದ ಗ್ಯಾಲಕ್ಸಿಯನ್ನು ನೋಡುತ್ತಾಳೆ. ಅದು ಬ್ರಹ್ಮಾಂಡದ ಆರಂಭದ ಕಾಲದ್ದು. ಇದು ಟೈಮ್ ಮಷಿನ್ ಅಂತೆ, ಆದರೆ ಕೇವಲ ದೃಶ್ಯಕ್ಕೆ ಮಾತ್ರ ಸೀಮಿತ. ಹೀಗೆ ಶೋಭಾ ಅದರ ಮೂಲಕ ಬಿಗ್ ಬ್ಯಾಂಗ್ನ ರಹಸ್ಯಗಳನ್ನು ಬಯಲು ಮಾಡುತ್ತಾಳೆ ಮತ್ತು ಇನ್ನಷ್ಟು ಹಳೆಯ ಗ್ಯಾಲಕ್ಸಿಗಳನ್ನು ತೋರಿಸಿ ನಮ್ಮನ್ನು ಆಶ್ಚರ್ಯಗೊಳಿಸುತ್ತಾಳೆ. ಮತ್ತೊಂದು ಉದಾಹರಣೆ ಎಂದರೆ ಸ್ಟಾರ್ ವಾರ್ಸ್ ಸ್ಟೈಲ್ ಗ್ಯಾಲಕ್ಟಿಕ್ ಹಿಸ್ಟರಿ. ಇಲ್ಲಿ ಲೂಕ್ ಸ್ಕೈವಾಕರ್ ಎಂಬ ಸೂಪರ್ ಟೆಲಿಸ್ಕೋಪ್ ಬಳಸಿ ದೂರದ ಗ್ಯಾಲಕ್ಸಿಯಲ್ಲಿ ತನ್ನ ತಂದೆಯ ಯುದ್ಧವನ್ನು ನೋಡುತ್ತಾನೆ. ಅದು ಶತಮಾನಗಳ ಹಿಂದಿನ ಘಟನೆ. ಯುವಕರಾಗಿದ್ದಾಗ ತನ್ನ ತಂದೆಯ ಜೀವನ ಹೇಗಿತ್ತೆಂಬುದನ್ನು ನೋಡುತ್ತಾನೆ. ಸೊ ಈ ರೀತಿಯ ಟೆಲಿಸ್ಕೋಪ್ಸ್ಗಳ ಮೂಲಕ ನಾವು ಭೂತಕಾಲದ ಘಟನೆಗಳನ್ನು ನೋಡಬಹುದು, ಡೈನೋಸಾರಸ್ಗಳ ಜೀವನವನ್ನು ವೀಕ್ಷಣೆ ಮಾಡಬಹುದು, ಸೂಪರ್ ನೋವಾ ಅಂತ ಘಟನೆಗಳನ್ನು ನೋಡಬಹುದು. ಒಂದು ವೇಳೆ ನಿಮಗೆ ಈ ರೀತಿಯ ಸೂಪರ್ ಟೆಲಿಸ್ಕೋಪ್ ಸಿಕ್ಕರೆ ಯಾವ ಭೂತಕಾಲದ ಘಟನೆಗಳನ್ನು ನೋಡಲು ಇಷ್ಟಪಡುತ್ತೀರಾ? ಅಥವಾ ನಿಮ್ಮ ಪೋಷಕರು ಯುವಕರಿದ್ದಾಗ ಯಾವ ರೀತಿಯ ಜೀವನ ನಡೆಸಿದ್ದರು ಎಂಬುದನ್ನು ನೋಡಲು ಇಷ್ಟಪಡುತ್ತೀರಾ? ಅದನ್ನು ಕಮೆಂಟ್ ಮಾಡಿ. ಖಂಡಿತ ಈ ಎಲ್ಲ ವಿಧಾನಗಳು ರೋಮಾಂಚಕವಾಗಿದೆ. ವಿಜ್ಞಾನಿಗಳು ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ, ಆದರೆ ಭೂತಕಾಲಕ್ಕೆ ಹೋಗಿ ಬದಲಾವಣೆ ಮಾಡುವುದು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್, ಅಂದರೆ ತಾತನನ್ನೇ ಕೊಂದರೆ ನೀನು ಹೇಗೆ ಹುಟ್ಟುತ್ತೀಯ ಎಂಬ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅಂದರೆ ಒಂದು ವೇಳೆ ನೀವು ಭೂತಕಾಲಕ್ಕೆ ಹೋಗಿ ನಿಮ್ಮ ತಾತನನ್ನೇ ಕೊಂದು ಬಿಟ್ಟರೆ ನೀವು ಹೇಗೆ ಹುಟ್ಟುತ್ತೀರಾ? ಈ ರೀತಿ ಸಮಸ್ಯೆಗಳು ಉಂಟಾಗಬಹುದು. ಕೆಲವರು ಇದಕ್ಕೆ ಮಲ್ಟಿವರ್ಸ್ ಸಿದ್ಧಾಂತದ ಮೂಲಕ ವಿವರಣೆ ನೀಡ್ತಾರೆ. ಅಂದರೆ ಪ್ರತಿ ಬದಲಾವಣೆ ನಿಮಗಾಗಿ ಬೇರೆ ಹೊಸ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬಹುದು, ಹೊಸ ಮತ್ತೊಂದು ರೀತಿಯ ಜೀವನವನ್ನು ಸೃಷ್ಟಿ ಮಾಡಬಹುದು ಅಂತ. ಒಂದು ವೇಳೆ ನಿಮಗೆ ಟೈಮ್ ಟ್ರಾವೆಲ್ ಮಷಿನ್ ಸಿಕ್ಕಿದರೆ ಏನು ಮಾಡ್ತೀರಾ? ಡೈನೋಸಾರ್ಸ್ಗಳ ಜೀವನವನ್ನು ನೋಡಲು ಹೋಗ್ತೀರಾ? ಅಥವಾ ಭವಿಷ್ಯದ ಟೆಕ್ನಾಲಜಿಯನ್ನು ನೋಡಲು ಇಷ್ಟಪಡ್ತೀರಾ? ಅಥವಾ ಐತಿಹಾಸಿಕ ಘಟನೆಗಳನ್ನು ಸರಿಪಡಿಸಲು ಇಷ್ಟಪಡ್ತೀರಾ? ಅಥವಾ ನಿಮ್ಮದೇ ತಪ್ಪುಗಳನ್ನು ಸರಿಪಡಿಸಲು ಇಷ್ಟಪಡ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ. ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಕಲ್ಪನೆ ಮಾಡಿಕೊಳ್ಳಿ.